ಈ ದಿನ ನಿಮಗೆ ವಾಟ್ಸಪ್ ವೆಬ್ಬಲ್ಲಿ ಸ್ಕ್ರೀನ್‌ಶಾಟ್‌ನ ಹೇಗೆ ಕಳಿಸೋದು, ನೀವು ನಮಗೆ ಗ್ರೂಪಲ್ಲಿ ಯಾವ ಥರ ಸ್ಕ್ರೀನ್‌ಶಾಟ್ ಹಾಕಬೇಕು, ಆ ಥರ ಅದನ್ನು ಹೇಳ್ಕೊಡ್ತೀನಿ ನೋಡಿ. ನೋಡಿ ಇವಾಗ ನೀವು ಇದೊಂದು ಯಾವುದೋ ಒಂದು ಸ್ಕ್ರೀನ್ ಇದೆ ನೋಡಿ, ಇದನ್ನು ನೀವು ನಮ್ಮ ಗ್ರೂಪಲ್ಲಿ ಹಾಕಬೇಕು ಅಂದಾಗ ನೀವೇನು ಮಾಡಬೇಕು, ಇಲ್ಲಿ ನೋಡಿ ಕೀಬೋರ್ಡಲ್ಲಿ ಇಲ್ಲಿ ಪ್ರಿಂಟ್ ಸ್ಕ್ರೀನ್ ಅಂತ ಇರುತ್ತೆ, ಇಲ್ಲಿ ನೋಡಿ ಈ ಪ್ರಿಂಟ್ ಸ್ಕ್ರೀನ್ನ ಒತ್ತಬೇಕು. ಒತ್ತಿದ ತಕ್ಷಣ ನೋಡಿ ಈ ಥರ ಇಲ್ಲಿ ಮೇಲ್ಗಡೆ ಇದು ಓಪನ್ ಆಗುತ್ತೆ ಆಪ್ಷನ್, ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಇದನ್ನು ನೋಡಿ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫುಲ್ ಸ್ಕ್ರೀನ್ ಅಂತ ಇದೆ ನೋಡಿ, ನೋಡ್ಕೊಳ್ಳಿ ಇದು. ಈ ಫುಲ್ ಸ್ಕ್ರೀನನ್ನು ಕ್ಲಿಕ್ ಮಾಡಿದ ತಕ್ಷಣ ಅದೇನಾಯಿತು, ಈ ಫುಲ್ ಸ್ಕ್ರೀನ್ ಪೂರ್ತಿ ಸ್ಕ್ರೀನ್‌ಶಾಟ್ ಆಯಿತು. ಆದಮೇಲೆ ಏನು ಮಾಡಬೇಕು, ನೀವು ಇಲ್ಲಿ ವಾಟ್ಸಪ್ ವೆಬ್ಬಿಗೆ ಬರಬೇಕು. ವಾಟ್ಸಪ್ ವೆಬ್ ಬಂದುಬಿಟ್ಟು ನೀವು ಯಾರಿಗೆ ಕಳಿಸ್ಬೇಕು ಅವ್ರ ಹೆಸರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಿಂಗೆ ಸೆಲೆಕ್ಟ್ ಮಾಡ್ಕೊಬಿಟ್ಟು ನೋಡಿ ಇಲ್ಲೋಗಿ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರಲ್ವ, ಕ್ಲಿಕ್ ಮಾಡಿದ್ಮೇಲೆ ನೋಡಿ ಕೀಬೋರ್ಡಲ್ಲಿ ಕಂಟ್ರೋಲ್ ನೋಡಿ, ಕಂಟ್ರೋಲ್ ಇದು ನೋಡಿ ಕಂಟ್ರೋಲ್ ಬಟನು ಮತ್ತು ವಿ ಬಟನು ಇಲ್ಲಿ ಹಾಕಿದ ತಕ್ಷಣ ನೋಡಿ ಈ ಥರ ಬಂದು ಕೂತ್ಕೊಳ್ತಿದ್ದು. ಇದು ಹಾಕಿದ್ಮೇಲೆ ನೀವೇನು ಮಾಡಬೇಕು, ನೆಕ್ಸ್ಟು ಇಲ್ಲಿ ಶೇರ್ ಇದನ್ನು ಎಂಟರ್ನ ಒತ್ತಬೇಕು. ಇದು ಎಂಟರ್ನ ಒತ್ತಾಗ ಇದೇನಾಯಿತು, ಇವಾಗ ನೀಟಾಗಿ ಕ್ಲೀನಾಗಿ ನಮಗೆ ಗೊತ್ತಾಗುತ್ತೆ. ಆವಾಗ ನಾವೇನು ಮಾಡ್ಬೋದು, ಇದನ್ನು IT ಸೆಲ್ಗೆ ಕಳಿಸ್ಬೋದು. ಎರರ್ ಈ ಥರ ಬಂದಿದೆ ಅಂತ ಅವ್ರಿಗೂ ನೋಡೋಕೆ ಅನುಕೂಲ ಆಗುತ್ತೆ. ನೀವೇನಾದರೂ ಸುಮ್ಮನೆ ಮೊಬೈಲಲ್ಲಿ ಫೋಟೋ ಹೊಡೆದು ಕಳಿಸಿದಾಗ ಕ್ಲಿಯರ್ ಇಲ್ಲ ಅಂದರೆ ಅವರು ಇದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಆದ್ದರಿಂದ ವಾಟ್ಸಪ್ ವೆಬ್ ಹಾಕಿ ಸ್ಕ್ರೀನ್‌ಶಾಟ್ ತೆಗೆಯೋ ವೀಡಿಯೋ ಈಗ ಹಾಕ್ತಾಯಿದ್ದೀನಿ. ದಯವಿಟ್ಟು ಇದೇ ಥರ ಮಾಡಿ ಮತ್ತು ಇದೇ ಥರ ವೀಡಿಯೋನ ನಮಗೆ ಕಳಿಸ್ಕೊಡ್ಬೇಕು. ಇದೇ ಥರ ಸ್ಕ್ರೀನ್‌ಶಾಟ್ ಕಳಿಸ್ಕೊಡ್ಬೇಕು, ಇದೇ ಥರ ಸ್ಕ್ರೀನ್‌ಶಾಟ್ನ ಪ್ರತಿ ಸರಿ ನೀವು ಎರರ್ ಬಂದಾಗ ಇದೇ ಥರ ಸ್ಕ್ರೀನ್‌ಶಾಟ್ನ ಹಾಕಬೇಕು. ಥ್ಯಾಂಕ್ ಯು.